ಹಾಯ್ ಹಲೋ ನಮಸ್ತೆ. ರೈತ ಮಿತ್ರ ಚಾನಲ್ಗೆ ಸ್ವಾಗತ. ಇಂದು ಯಾವ ರೀತಿ ದಾಳಿಂಬೆ ಬೆಳೆಯನ್ನು ಬೆಳೆಯುವುದು ಮತ್ತು ದಾಳಿಂಬೆಗೆ ಯಾವ ರೀತಿ ಮಾರ್ಕೆಟ್ನಲ್ಲಿ ಬೆಲೆ ಇದೆ ಹಾಗೂ ದಾಳಿಂಬೆ ಗಿಡವನ್ನು ರೋಗಗಳಿಂದ ಹೇಗೆ ರಕ್ಷಣೆ ಮಾಡುವುದು ಎಂದು ಇವತ್ತಿನ ವಿಡಿಯೋದಲ್ಲಿ ಮಾಲೀಕರ ಹತ್ತಿರ ತಿಳಿಯೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ರೈತರಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್. ನಮ್ಮ ಹೆಸರು ಲಕ್ಷ್ಮೀಪತಿ ಅಂತ. ಒಂದು 8 ಎಕರೆ ಇಟ್ಟಿವಿ. 8 ಎಕರೆ ತೋಟ ಸರ್ ಅದು? ಹೌದು. ಒಂದು ಎಕರೆಗೆ ಎಷ್ಟು ಸಸಿ ಕುಂದಿರ್ತದೆ ಸರ್? ಎಕರೆ 250ರಿಂದ 300 ಕುದಿಸ್ಬೋದು. 250ರಿಂದ 300. ನೀವು ಎಷ್ಟು ವರ್ಷದಿಂದ ಈ ದಾಳಿಂಬೆ ತೋಟ ಇಟ್ಟಿರಿ ಸರ್? ಈಗ ಒಂದು 2 ವರ್ಷ ಆಯಿತು. 2 ವರ್ಷದ ಗಿಡ ಸರ್ ಇವು? ಹೌದು. ಹಣ್ಣು ಏನು ತಗೊಂಡ್ರಿ ಸರ್ ಒಂದ್ಸಲ? ಹಣ್ಣು ಏನು ತಕ್ಕಂದಿಲ್ಲ, ಮೊನ್ನೆ ಕ್ರಾಪಿಗೆ ಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಮಳೆ ಮಾಡೋ ಸಲುವಾಗಿ ಕುಂತಿಲ್ಲ. ಮಳೆ ಸರ್, ಮಳೆ ಪ್ರಾಬ್ಲಮ್. ಹಾಂ, ಮಳೆ ಜಾಸ್ತಿ ಮಳೆ ಆದಂಗೆಲ್ಲ ಇವು ಮಗ್ಗಿ ಎಲ್ಲ ಉದುರಿ ಹೋಗ್ಬಿಡ್ತಾರೆ. ಉದುರಿ ಹೋಗ್ಯಾವ. ಹಂಗಾಗಿ ಈಗ ನೆಕ್ಸ್ಟ್ ಮತ್ತೆ ಈಗ ಕಟಿಂಗ್ ಮಾಡ್ಸಕತ್ತೀವಿ. ಹಾಂ, ಈ ಸಲ ಚೆನ್ನಾಗಿ ಬರ್ಬೋದು. ಬಿಸಿಲನ ಬಲ್ಕಂತೈತಲ್ಲ, ಹೌದು, ಚೆನ್ನಾಗಿ ಬರ್ಬೋದು ಈ ಸಲ ಇಳುವರಿ. ಬಿಸಿಲಿಗೆ ಭಾಳ ಚೆನ್ನಾಗಿ ಬರ್ತದೆ ಸರ್ ಬೆಳೆ. ಬರುತ್ತೆ. ಹೌದು ಸರ್. ಇದು ಏನು ನೀರಿಂದ ಹೆಂಗೆ ಸರ್? ಇದು ಭಾಳ ನೀರು ಕೊಡ್ಬೇಕು ಸರ್? ನೀರು ಏನಂತ ಇಲ್ಲ, ಹಾಂ, ಇರ್ಬೇಕು ನೀರು ಲೈಟಾಗಿರ್ಬೇಕು ಸರ್. ಹಾಂ, ನೀರು ಜಾಸ್ತಿ ಆದಂಗೆಲ್ಲ ಗಿಡ ಇದಾಕವ. ನೀರು ಸ್ವಲ್ಪ ಹಂಗೆ ಕಡಿಮೆ ಇತ್ತಂದ್ರೆ ಚೆನ್ನಾಗಿರ್ತಾವೆ ಗಿಡ ಚೆನ್ನಾಗಿರ್ತಾವೆ. ಇವು ಎಷ್ಟು ವರ್ಷದ ಗಿಡ ಸರ್? ಇವು ಒಂದು 2 ವರ್ಷದ ಗಿಡ. 2 ವರ್ಷದ ಗಿಡ. ಹಾಂ, ಹಾಂ, ಚೆನ್ನಾಗಿದಾವ. ಭಾಳ ಚೆನ್ನಾಗಿದಾವೆ ಸರ್. ಈ ಥರ ಬರಕ ಎದಕ್ಕಾಗಿ ಸರ್? ಈ ಥರ ಬರಕಂದ್ರೆ ಒಳಗಡೆ ಯಾವುದೇ ಹಾಲು ಕಸ ಆಯ್ತು, ಅವು ಇವು ಬರ್ತಾವೆ, ಚಿಗುರು ಒಂದು ಯಾವನ ಕಸ ಬೆಳಿಬಾರ್ದಂತ ಹಾಕ್ತೀವಿ. ಕಸ ಚಿಗುರು ಎಲ್ಲ ಬೆಳಿಬಾರ್ದಂತ ಹಾಕ್ತೀವಿ. ಆ ತಡ್ಪಲ್. ಹಾಂ, ತಾಡ್ಪಲ್ ಹಾಕ್ತೀವಿ. ಹಾಂ. ಹಾಂ ಸರ್. ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ಬೇಕು ಸರ್? ಅದೇ ಕೊಡ್ತಿರ್ಬೇಕು. ಈಗೇನಪ್ಪ, ಒಂದು 3 ದಿನ 4 ದಿನಕ್ಕೊಮ್ಮೆ, 3 ದಿವಸ 4 ದಿವಸಕ್ಕೊಮ್ಮೆ ಕೊಡಬೇಕು. ಗಿಡಗಳಿಗೆ ರೋಗ ಬರ್ತಾವೆ ಸರ್? ಹೌದು. ಯಾವ ರೋಗ ಸರ್? ಬ್ಯಾಕ್ಟೀರಿಯಾ ಮತ್ತು ಅಂಥವೆಲ್ಲ ಬರ್ತಾವೆ. ಅವನು ಏನು ಸರ್ ಔಷಧಿ ಯಾವ್ಯಾವ ಹೊಡಿತೀವಿ ಸರ್? ಔಷಧಿ ಹೊಡಿತೀವಿ ಸರ್ ಅವಕ್ಕೆ? ಔಷಧಿ. ಹಾಂ, ಹಂಗೆ ಯಾವುದೇ ಇರ್ತೈತೆ ಅದು ಹೊಡಿತಿರ್ತೀವಿ. ಹಂಗೆ ಸ್ವಲ್ಪ ಕಂಟ್ರೋಲ್ ಆಗ್ಯಾವ. ಹಾಂ ರೀ. ತಂದು ಹೊಡೆದಂಗಲ್ಲ. ಈಗೇನು ಚಲೋ ಐತಿ, ಈಗೇನು ಆಗಿಲ್ಲ. ತೋಟ ಚೆನ್ನಾಗೈತಿ ಈಗ, ತೋಟ ಏನು ಕೆಟ್ಟಿಲ್ಲ. ಈಗ ಹೊಡೆದೀವಲ್ಲ, ಚೆನ್ನಾಗೈತಿ. ಈಗೇನು ನೆಕ್ಸ್ಟ್ ಈಗ ಕ್ರಾಪಿಗೆ ಬಿಡ್ತೀವಿ. ಚೆನ್ನಾಗಿ ಹಣ್ಣು ಬೇಸು ಚೆನ್ನಾಗಿ ಬರುತ್ತೆ. ಸೈಜು ಚಲೋ ಬರುತ್ತೆ. ಮಗ್ಗಿ ಸಟ್ಟಾಕವ ಚೆನ್ನಾಗಿ ಬರ್ತಾವೆ. ಈಗ ಈ ಸಣ್ಣ ರೈತರು ಏನಾದ್ರು ತೋಟ ಮಾಡ್ಬೇಕಂದ್ರೆ ನಿಮ್ಮ ಕಡ್ಲಿದ್ದು ಏನು ಸರ್? ಕಡೆ ಅಂತ ಏನಿಲ್ಲ, ಹೋಗಿ ಸಸಿ ಸಿಗೋದು ಅವ್ರಿಗೆ ಹೇಳ್ತೀವಿ ತಾಂಬರಿ ಅಂತ. ಅಲ್ಲಿ ಚಲೋ ಇರ್ತಾವೆ, ಇಲ್ಲಿ ಚಲೋ ಇರ್ತಾವಂತ. ಅವ್ರು ಆಗಿ ತಂದು ಮಾಡೋಕೆ ಚೆನ್ನಾಗಿರ್ತೀವಿ. ಅವ್ರಿಗೆ ಗೊತ್ತಿರಲ್ಲ, ಹಂಗಾಗಿ ನಾವು ಹೇಳ್ಕೊಡ್ತೀವಿ. ಸ್ವಲ್ಪ ಆ ಎಣ್ಣೆ ಹೊಡ್ರಿ, ಈ ಎಣ್ಣೆ ಹೊಡ್ರಿ ಅಂತ ಹೇಳಿ ಅಂದರೆ ಚೆನ್ನಾಗಿ. ಸಣ್ಣ ರೈತರು ಯಾರು ಕರೆದ್ರೆ ಹೋಗಿರಿ ಸರ್ ತೋಟಕ್ಕೆ ಹೋಗಿ ಇಂಥದ್ದು ಮಾಡ್ರು ಇಂಥದ್ದೆಲ್ಲ ಅಂತ ಹೇಳಿ ಅವರಿಗೆಲ್ಲ ಇದು ಮಾಡಿಕೊಟ್ಟು ಬರ್ತೀರಿ? ಹೌದು ರೀ. ಹಾಂ. ಮತ್ತು ಸರ್, ಇದು ಈ ದೊಡ್ಡ ರೈತರು ಮಾಡೋಂಥ ಬೆಳೆ ಅಂತ ಹೇಳ್ತಾರೆ ಸರ್. ಹೌದು. ಅದಕ್ಕೆ ನಿಮ್ಮ ಸಜೆಷನ್ ಏನು ಸರ್? ಇದಕ್ಕೆಂದರೆ ಇದು ಜಾಸ್ತಿ ಖರ್ಚಾಗುತ್ತೆ. ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಜಾಸ್ತಿ ಹೋಗೈತಿ. ಈ ಸಣ್ಣ ರೈತರು ಅಂದ್ರೆ ಇಂಥದ್ದು ಈಗ ಅವರು ದುಡ್ಡಿಂದ ನೋಡ್ಕೋಬೇಕಲ್ಲ. ಇದಕ್ಕೂ ಭಾಳ ಖರ್ಚು. ಇದಷ್ಟಕ್ಕೆ ಒಂದು 15-20 ಲಕ್ಷ ಖರ್ಚಾಗೈತಿ. ಹಂಗಾಗಿ ಸಣ್ಣ ರೈತರು ಇಂಥದ್ದು ಮಾಡೋದಾಗಲ್ಲ. ಈಗ ದುಡ್ಡು ಇದ್ದರೆ ಅಷ್ಟೇ ಮಾಡಬಹುದು ಇಂಥವು.
ತೋಟ ಸರ್. ದಿನ ಖರ್ಚು. ಈಗ ಆ ಎಣ್ಣೆ ಹೊಡಿಬೇಕು, ಈ ಎಣ್ಣೆ ಹೊಡಿಬೇಕು, ಎಲ್ಲ ಕಟಿಂಗು ಕಸ ಎಲ್ಲ ತೆಗಿಸ್ಬೇಕು. ದಿನ ಒಂದು 20 ಆಳು ಹೊಲ್ದಾಗಿರ್ಬೇಕು, ದಿನ ಒಂದು 20 ಆಳು ಹೊಲ್ದಾಗಿರಬೇಕು. ಹಾಂ, ಹಂಗಾಗಿ ಈ ಥರ ಸಣ್ಣ ರೈತರು ಯಾರು ಮಾಡೋಗಲ್ಲ. ಹೌದು ಸರ್. ಹಾಂ, ಚೆನ್ನಾಗೈತಿ ಈ ಸಲ ಏನು ತೋಟ. ಹಾಂ, ಈ ಸಲ ಕಟಿಂಗ್ ಮಾಡಿಸಿ ಕ್ರಾಪಿಗೆ ಬಿಡಬೇಕು, ಚೆನ್ನಾಗಿ ಬರ್ಬೋದು. ಚೆನ್ನಾಗಿ ಬರ್ಬೋದು ಸರ್. ಹಾಂ, ಬರುತ್ತೆ. ಈ ದೊಡ್ಡವಾದ್ಮೇಲೆ ಎಷ್ಟು ತಿಂಗಳಿಗೊಮ್ಮೆ ಎಣ್ಣೆ ಬಿಡ್ಬೇಕು ಸರ್? ಒಂದು ಸಲ ಹಣ್ಣು ತಕ್ಕಂದ್ರೆ ಹಾಂ, ಒಳ್ಳೆ ಮತ್ತೆ ಎಣ್ಣೆ ಬಿಡ್ಬೇಕಂದ್ರೆ ಎಷ್ಟು ದಿನ ಆಗುತ್ತೆ ಸರ್? ಇಲ್ಲ, ಒಂದು 3 ತಿಂಗಳ ಬಿಟ್ಟು ರೆಸ್ಟ್ ಮಾಡಿಸಿ, ರೆಸ್ಟ್ ಮಾಡಿಸಿ ಒಂದು ತಿಂಗಳ 2 ತಿಂಗಳದಾಗ ಬಿಡ್ಬೋದು. ಹೌದು ಸರ್. ಹಾಂ, ಈ ಹಣ್ಣಿಗೆ ಮಾರ್ಕೆಟ್ ಹೆಂಗೆ ಸರ್? ಈಗ ಹಣ್ಣು ಇಲ್ಲ, ಈಗ ರೇಟ್ ಐತೆ. ಅದು ಸ್ವಲ್ಪ ಹಣ್ಣು ಎಲ್ಲ ಕಡೆ ಬಂದಾಗ ಸ್ವಲ್ಪ ಕಡಿಮೆ ಇರುತ್ತೆ. ಹಾಂ, 100 ರೂಪಾಯಿ 150 ಸಿಗ್ಬೋದು. ಈಗೇನು ಹಣ್ಣು ಇಲ್ಲಲ್ಲ, ಹಂಗಾಗಿ ಸ್ವಲ್ಪ 200-250 ರೂಪಾಯಿ KG ಆಗೈತಿ. ನಾಳೆ ಹಣ್ಣು ಎಲ್ಲರದು ಬಂತಂದರೆ ಕಡಿಮೆ ಆಕೈತಿ. ಎಲ್ಲ ರೈತರು ಹಣ್ಣು ಬಂದ್ರೆ ಬೆಲೆ ಕಡಿಮೆ, ಮಾರ್ಕೆಟ್ನಾಗ ಬೆಲೆ ಕಡಿಮೆ ಸರ್. ಕಡಿಮೆ ಆಕೈತಿ. ಹ್ಞೂ ಹ್ಞೂ. ಒಂದು ಗಿಡಕ್ಕೆ ಎಷ್ಟು ಹಣ್ಣು ಕುಂದಿರ್ಬೋದು ಸರ್? ಮಿನಿಮಮ್ ಒಂದು 30-40 KG ಬರ್ಬೋದು. 30-40 KG. ಹಾಂ, ಹ್ಞೂ ಹ್ಞೂ. ಗಿಡ ಚೆನ್ನಾಗೈತಲ್ಲ, ಹ್ಞೂ 30-40 KG ಕುಂದಿರುತ್ತೆ. ಹೌದು ಸರ್. ಗಿಡ ತುಂಬ ಚೆನ್ನಾಗಿದೆ ಸರ್, ದೊಡ್ಡ ಗಿಡ ಸರ್.